ಮಿರಜ್ದಾಗ ನಮ್ಮ ದೋಸ್ತ್ ಸಿಕ್ಕ ನೋಡ್ರಿ, ಬರ್ರಿ ಭೇಟಿಯಾಗು ನಾವು. ಇಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾನೆ ನೋಡಿ. ನಾವು ಮಿರಜ್ ಸ್ಟೇಷನ್ದಾಗ ಟಿಕೆಟ್ ಕೇಳಿದ್ರೆ ಟಿಕೆಟ್ 270 ರೂಪಾಯಿ ಐತೆ ಜನರಲ್ಲ. ಸ್ಲೀಪರ್ ಅದ್ರ ಕೇಳಿದ್ವಿ ಐತೆ ಅಂತೇಳಿ. ಇವಾಗ ಸದ್ಯಕ್ಕಿಲ್ಲ, 2 ಡೇಸ್ ಅಥವಾ 1 ಡೇಸ್ ನಂತರ ಸಿಗ್ತೈತೆ ಹತ್ರ. ಈಗ ಮಾಡ್ರೆ ನಮಗೆ ಈಗ ಬೇಕಾಗೈತಿ. ಜನರಲ್ ಅದು 11 ನಂತರ ಚಾಲೂ ಆಗ್ತೈತೆ. 1-2 ತಾಸು ಆಗಾವ್ ಬಂದಿವೆ. ಇಲ್ಲೇ ನಮ್ಮ ಸಂತವ್ರ ಮನೆಗೆ ಹೋಗಿ ಬರಾಡ್ತೀವಿ. 270 ರೂಪಾಯಿ ಒಂದು ಮನುಷ್ಯಗೆ ಜನರಲ್ ತಿರುಪತಿ ಟಿಕೆಟ್. ಈಗ ಮಿರಜ್ ನೋಡ್ರಿ, ಮಿರಜ್ದಿಂದ ಡೈರೆಕ್ಟ್ ಐತೆ ನೋಡ್ರಿ. 1 ಗಂಟೆ 25 ನಿಮಿಷಕ್ಕೆ ಹೋಗ್ತೈತ್ರಿ ಇಲ್ಲಿ. ಬರೀ ಅವ್ರ ಊರಿಗೆ ಕರ್ಕೊಂಡು ಹೊಂಟಾನು. ಅವ್ರ ಊರಿಗೆ ಹೋಗಿ ಬರ್ನು. ಊರಿಗೆ ಹೋಗಾಗ ಹೇಳ್ಯಾನ್ರಿ, ಒಂದು ಭಾರಿ ಚಲೋ ಪ್ಲೇಸ್ ಐತೆ ರೀ ಮಾಲ್ಗಾವ್ದಾಗ. ಮಿರಜ್ದಿಂದ 10 ಕಿಲೋಮೀಟ್ರ್ ಆಗ್ತೈತೆ ರೀ ಮಾಲ್ಗಾವ್. ತಿರುಪತಿ ಹೊಂಟಿವ್ರಿ 3 ಮಂದಿ ಕೂಡಿ. ಮಿರಜ್ದಾಗ ಕೇಳಿದ್ವಿ ದರ್ಗಾ ಐತೆ, ಆ ದರ್ಗಾ ಹೊಂಟಿವಿ. ಭಾರಿ ಐತೈತೆ ಭಾಳ ವಿಶೇಷತೆ ಬಂದ್ವಿ. ದರ್ಗಾದ ವಿಶೇಷತೆ ಏನೈತಂದ್ರೆ ಇಲ್ಲಿ ಬಂದವ್ರಿಗೆ ಯಾವುದೂ ಎಷ್ಟೇ ಸಮಸ್ಯೆ ಇದ್ರೂ ಪರಿಹಾರ ಆಗೈತೈತೆ ರೀ. ಭಾರಿ ದೇವಸ್ಥಾನ ಐತಿ. ಲಾಸ್ಟ್ ಎಂಡಿಗೆ ನಮ್ಮ ದೋಸ್ತ್ ಹೇಳ್ಯಾನ್ರಿ, ದೇವಸ್ಥಾನ ಬಗ್ಗೆ ಎಲ್ಲ ಸಮಸ್ಯೆದು ಇಲ್ಲಿ ಪರಿಹಾರ ಆಗ್ತಾವೆ ರೀ. ಭಾರಿ ದೊಡ್ಡ ದೇವಸ್ಥಾನ ಐತೆ ಅಂತ ಹೇಳ್ಯಾನು. ನಾವು ಬಂದೀವಿ. ಹೆಂಗಂದ್ರೆ ಇನ್ನೂ ಟೈಮ್ ಐತೆ ರೀ. ಇವಾಗ 10 ಗಂಟೆ ಆಗೈತಿ. 1 ಗಂಟೆಗೆ ಐತೆ ರೀ ನಮಗೆ ತಿರುಪತಿ ಟ್ರೈನ ಮಿರಜ್ದಾಗ. ಅಷ್ಟೊತ್ತಿಗೆ ಏನಂದ, ನಮ್ಮ ಮನೆಗೆ ಹೋಗಿ ಬರೋಣ ಅಂದ. ಮನೆಗೆ ಹೋಗಿತ್ತು ಮೊದಲೈತ್ಲ ಮಾಲ್ಗಾವ್ದಾಗ ಒಂದು ದರ್ಗಾ ಐತಿ, ನೋಡಿ ಬರೋಣ ಅಂತ ನೋಡ್ಲಕ್ಕೆ ಬಂದೀವಿ ರೀ. ನನಗಂತರ ಭಾರಿ ಅನ್ನಿಸ್ತು ರೀ. ವಿಶಾಲವಾದ ಜಾಗ ಐತಿ ಇಲ್ಲಿ ಯಾವುದೇ ಥರ ಸಮಸ್ಯೆ ಇದ್ರೂ ನಿಮಗೆ ಬಗೆಹರಿತೈತಿ ರೀ. ಯಾಕಂದ್ರೆ ಮನುಷ್ಯರು ಅಂದಮ್ಯಾಗ ನಾನಾ ಥರ ಸಮಸ್ಯೆ ಇರ್ತಾವೆ ರೀ. ಅದ್ರ ಸಲುವಾಗಿ ಇಲ್ಲಿ ಬಂದೀವಿ ರೀ ನಾವು. ನನಗಂತರ ಭಾರಿ ಅನ್ನಿಸ್ತು. ನೀವು ಯಾರಾದರೂ ಮಿರಜ್ಗೆ ಬಂದಾಗ ಮಾಲ್ಗಾವ್ಗೆ ಬಂದು ವಿಸಿಟ್ ಕೊಟ್ಟವ್ರಿ. ಭಾರಿ ಐತಿ ಟೆಂಪಲ್. ಖುಷಿ ಅನ್ನಿಸ್ತು ನನಗೆ ಇಲ್ಲಿ ಬಂದಿದ್ದಕ್ಕೆ. ಮತ್ತು ವಿಡಿಯೋ ಪೂರ್ತಿ ನೋಡಿರಿ. ನಿಮಗೆ ಯಾವುದೇ ಥರ ತೊಂದರೆ ಇದ್ರೆ ಅಂದ್ರೆ ಇಲ್ಲಿ ಬಂದು ಹೋಗ್ರಿ. ಪ್ಲೇಸ್ ಅಂದ್ರೆ ನನಗೆ ಚಲೋ ಅನ್ಸಿತ್ತು. ನಮಸ್ತೆ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ಮುಗ್ದೊಮ್ಮೆ ನಮಸ್ಕಾರ. ಹೊನವಾಡ ಗ್ರಾಮದಿಂದ ಮಿರಜ್ಗೆ ಬಂದೀನಿ ರೀ. ಮಿರಜ್ದಿಂದ ಡೈರೆಕ್ಟ್ ಐತ್ಲ ತಿರುಪತಿಗೆ ಹೋಗಿದ್ದೆ. ಅದ್ರಾಗ ನಮ್ಮ ದೋಸ್ತ ಒಬ್ಬ ಬರೋನಿದ್ದ. ಅಂತ್ಮ್ಯಾಗ ನಮ್ಮ ತಮ್ಮನೊಬ್ಬನ ಕರ್ಕೊಂಬಂದೀನಿ. ಇಲ್ಲಿ ಮಿರಜ್ಗೆ ಬಂದ್ಮ್ಯಾಗ ಇನ್ನೂ ಟೈಮ್ ಇತ್ತು, 1-2 ಅವರ್. ನಾನು ಅವ್ರು ಮಾಲ್ಗಾವ್ನವ ನಮ್ಮ ದೋಸ್ತ. ಮಾಲ್ಗಾವ್ಕ ಮನೆಗೆ ಹೋಗಿ ಬರೋಣ ಬಾ ಅಂದ. ಬಂದಾಗ ಐತ್ರಲ್ಲ ಇಲ್ಲಿ ಅವ್ರ ಊರಾಗ ಒಂದು ದೇವಸ್ಥಾನ ಐತೆ ರೀ. ಆ ದೇವಸ್ಥಾನ ಬಗ್ಗೆ ಒಂದು ಜರ ಭಾಳ ಹೇಳ್ದೆ ಮಾಹಿತಿ. ನನಗೆ ಭಾಳ ಭಾರಿ ಅನ್ನಿಸ್ತು. ಅದೇ ದೇವಸ್ಥಾನಕ್ಕೆ ಬಂದಿದ್ವಿ, ಅವೆಲ್ಲ ಕ್ಲಿಪ್ ತೋರಿಸ್ತೀನಿ. ಆ ದೇವಸ್ಥಾನ ಬಗ್ಗೆ ಒಂದು ಜರ ಹೇಳ್ತಾನೆ ರೀ. ಯಾವುದೇ ಥರ ಸಮಸ್ಯೆ ಇದ್ರೂ ಮನುಷ್ಯರಿಗೆ ಇದ್ದಿರಲ್ಲ, ಎಲ್ಲ ಪರಿಹಾರ ಆಗ್ತದೆ ರೀ. ಯಾವುದೇ ಕಷ್ಟ ಇರಲಿ ಏನೇ ಇರಲಿ. ಆ ದೇವಸ್ಥಾನ ಹೆಸರು ದೇವಸ್ಥಾನ ಬಗ್ಗೆ ಜರ ನಮ್ಮ ದೋಸ್ತ ಹೇಳ್ತಾನೆ, ಹೇಳ್ರಿ. ಹಾಯ್ ಫ್ರೆಂಡ್ಸ್, ಈಗ ಮಾಲ್ಗಾವ್ ರೀ. ಇಲ್ಲಿ ನಮ್ಮ ಊರಾಗ ಇದು ದೇವಸ್ಥಾನ ರೀ. ಇದು ಬಾವಪ್ಪನ ದರ್ಗಾ ರೀ. ಬಾವಪ್ಪಂದ್ರ ಆದ್ರೆ ಬಾವಪ್ಪನ ದರ್ಗಾ ರೀ. ನಿಮ್ಮ ಏನು ಕಷ್ಟ ಇದ್ರಿ ರೀ ಎಲ್ಲ ಇಲ್ಲಿ ಪರಿಹಾರ ಆಗ್ತೈತೆ ರೀ. ದೇವ್ರಿಗೆ ಒಂದು ಸ್ವಲ್ಪ ನೀವು ಬಂದಾಗ ಭೇಟಿಯಾಗಿ. ಸೊ ಫ್ರೆಂಡ್ಸ್, ನೀವು ಮಿರಜ್ಕದು ಬಂದಾಗ ರೀ, ಮಿರಜ್ದಿಂದ ಮಾಲ್ಗಾವ್ ಒಟ್ಟು 10 ಕಿಲೋಮೀಟ್ರ್ ಐತ್ರಿ. ಬಾವಪ್ಪನ ದರ್ಗಾ ಅಂತೇಳಿ ಐತ್ರಿ. ಭಾರಿ ಐತ್ರಿ ಪ್ಲೇಸ್. ವಿಶಾಲವಾದ ಪ್ಲೇಸ್ ಐತ್ರಿ. ಇಲ್ಲಿ ಬಂದ್ರೆ ಇಲ್ಲಿ ಹೋಗಂಗೆ ಅನ್ಸಲ್ಲ ಅವ್ರಿಗೆ. ಅದು ಅಷ್ಟು ಭಾರಿ ಪ್ಲೇಸ್ ಐತಿ. ಬರ್ರಿ, ನಿಮ್ದು ಏನಾರ ಕಷ್ಟ ಏನಾರ ಸಮಸ್ಯೆ ಅದು ಇದ್ದು ಅಂದ್ರೆ ನಿಮ್ಮ ಸಮಸ್ಯೆ ಅದು ಎಲ್ಲ ಪರಿಹಾರ ಆಗ್ತೈತೆ ರೀ. ಇಲ್ಲಿ ಬಂದು ಹೋಗ್ರಿ ಒಂದ್ಸಲ. ನೀವು ಮಿರಜ್ಕದು ಬಂದಾಗ ಮಾಲ್ಗಾವ್ ನೋಡ್ರಿ, ಮಾಲ್ಗಾವ್ದಾಗೈತಿ. ಥ್ಯಾಂಕ್ ಯು ಫಾರ್ ಯುವರ್ ವೇಟಿಂಗ್. ಶೇರಿಂಗ್ ಈಸ್ ಕೇರಿಂಗ್.